ರಾಜ್ಯ ನೌಕರರ ಸಂಘದಿಂದ ಗೌರಿಬಿದನೂರು ತಾಲೂಕಿನಲ್ಲಿ ನೌಕರರ ಸಮಾವೇಶ ಮತ್ತು ಅಭಿನಂದನಾ ಸಮಾರಂಭ ಪ್ರಥಮ ಬಾರಿಗೆ ಆಯೋಜಿಸಲಾಗಿತ್ತು. ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸಿಎಸ್ ಷಡಾಕ್ಷರಿ ಅವರಿಗೆ ಅಭಿನಂದನೆಯನ್ನು ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದಲ್ಲಿ ಆಯೋಜಿಸಲಾಗಿತ್ತು. ಗೌರಿಬಿದನೂರು ನಗರದ ಬೆಂಗಳೂರು ಸರ್ಕಲ್ನಿಂದ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಎಚ್ಎನ್ ಕಲಾಭವನದವರೆಗೆ ಮೆರವಣಿಗೆ ನಡೆಸಲಾಯಿತು. ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಈ ವೇಳೆ ಮಾತನಾಡಿ, ಸರ್ಕಾರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ನೌಕರರಿಂದ ಸಾಧ್ಯ. ವಿಧಾನಸೌಧ ಮತ್ತು ಜನತೆಗೆ ಸೇತುವೆಯಾಗಿ ನೌಕರರು ಕೆಲಸ ಮಾಡ್ತಾರೆ. ಯೋಜನೆಗಳು ಜನರಿಗೆ ತಲುಪುವಂತಾಗಬೇಕು. ನೌಕರರ ಹಿತರಕ್ಷಣೆಗೆ ರಾಜ್ಯಾಧ್ಯಕ್ಷ ಷಡಾಕ್ಷರಿಯವರನ್ನ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ. ಆಡಳಿತ ವರ್ಗ ಸರಿ ಹೊಂದಿದಾಗ ಮಾತ್ರ ನೌಕರರು ಸುಲಭವಾಗಿ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯ ಅಂದರು. ತಂಡದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಇಷ್ಟು ಅದ್ದೂರಿಯಾಗಿ ರಾಜ್ಯಾಧ್ಯಕ್ಷರನ್ನ ಪ್ರಥಮವಾಗಿ ಕರೆಸಿ ಅತ್ಯಂತ ಅದ್ದೂರಿಯಾಗಿ ಮಾಡ್ತಾ ಇದ್ರಿ. ತುಂಬ ಸಂತೋಷದ ವಿಚಾರ. ನಿಮಗೆಲ್ಲ ಗೊತ್ತೇ ಇದೆ, ನೌಕರರ ಒಂದು ಶ್ರಮ ಏನು ಅಂತಂದರೆ, ಅವರ ಕರ್ತವ್ಯ ಏನು ಅಂತಂದರೆ, ಇವತ್ತು ಸರ್ಕಾರ ಯಾವುದೇ ಜನಪರವಾದಂಥ ಕಾರ್ಯಕ್ರಮಗಳನ್ನು, ಜನಪರವಾದಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಏನೇ ಮಾಡಿದರೂ ಕೂಡ ಅದು ನೌಕರರು ಮನಸ್ಸು ಮಾಡಲಿಲ್ಲ ಅಂದರೆ ಜನಸಾಮಾನ್ಯರಿಗೆ ತಲುಪೋದಿಲ್ಲ. ಜನಸಾಮಾನ್ಯರಿಗೆ ಏನಾದರೂ ಸರ್ಕಾರಿ ಕಾರ್ಯಕ್ರಮಗಳಾಗೋದು, ಪ್ರತಿಯೊಂದು ಕಾರ್ಯಕ್ರಮಗಳ ತಲುಪಬೇಕಾದ್ರೆ ನಮ್ಮ ಸರ್ಕಾರಿ ನೌಕರರು ಬಿಡಿಸಿದ್ದಂಗೆ, ವಿಧಾನಸೌಧಕ್ಕೂ ಜನತೆಗೂ ಮಧ್ಯೆ ಬಿಡಿಸಿದ್ದಂಗೆ. ಇವರು ಮನಸ್ಸು ಮಾಡಿದ್ರೆ ಮಾತ್ರ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳಾಗ್ತವೆ, ಜನಕ್ಕೆ ತಲುಪ್ತವೆ. ಇಲ್ಲ ಅಂದರೆ ಕಷ್ಟ. ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ, ಬ್ಯಾಂಕ್ 5 ಗ್ಯಾರಂಟಿಗಳನ್ನ ಸರ್ಕಾರ ಏಕಾಏಕಿ ಅನೌನ್ಸ್ ಮಾಡ್ತು. ಅಷ್ಟು ಕಾರ್ಯಕ್ರಮಗಳನ್ನು ಜನಕ್ಕೆ ತಲುಪಿಸ್ಬೇಕಾದ್ರೆ ಸರ್ಕಾರಿ ನೌಕರರ ಶ್ರಮ ಎಷ್ಟು ಅಂತ ಎಲ್ಲರೂ ಗೊತ್ತಿದೆ. ಹಗಲು ರಾತ್ರಿ ಕೆಲಸ ಮಾಡಿ ಆ ಕಾರ್ಯಕ್ರಮಗಳ ಜನಕ್ಕೆ ತಲುಪಿಸಿ ಹೋಗಿದ್ರೆ ಇವ್ರು ಏನೇ ಗೌರ್ಮೆಂಟು ಏನೇ ಅನೌನ್ಸ್ ಮಾಡಿದ್ರು ಏನೂ ಆಯ್ತಿರಲಿಲ್ಲ. ಅಂಥ ಕಾರ್ಯಕ್ರಮ, ಜನಪರವಾದಂಥ ಕಾರ್ಯಕ್ರಮಗಳನ್ನ ಆ ಜನಕ್ಕೆ ತಲುಪಿಸ್ಬೇಕಾದ್ರೆ ನಿಮ್ಮ ಶ್ರಮ ಏನು ಅಂತ ನಮಗೆ ಗೊತ್ತಿದೆ. ಅದೇ ಇದರಲ್ಲೂ ಕೂಡ ಅಷ್ಟೇ, ಕರೋನಾ ಬಂದಂಥ ಟೈಮ್ನಲ್ಲೂ ಕೂಡ ನಿಮ್ಮ ಶ್ರಮ ಏನು ಅಂತ ನಮಗೆ ತಿಳಿದುಪಟ್ಟಿದೆ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡಿ, ಸರ್ಕಾರಿ ನೌಕರರ ಸಂಘ ಸ್ವತಂತ್ರ ಪೂರ್ವದಲ್ಲಿಯೇ ಅಂದರೆ 1920ರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ರಾಜ್ಯದಲ್ಲಿ 19 ಮಂದಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಮುಂಚೂಣಿಗೆ ತಂದು ಬಗೆಹರಿಸುವ ಕೆಲಸ ಮಾಡಿದ್ದು ನಮ್ಮ ಸರ್ಕಾರ. 26 ಆದೇಶಗಳು ಸರ್ಕಾರಿ ನೌಕರರ ಪರವಾಗಿ ಮಾಡಿದ್ದೇವೆ. ನೌಕರರಿಗೆ ಒಂದು ಕಾಲದಲ್ಲಿ ವೇತನ ತೆಗೆದುಕೊಳ್ಳಲು ಹರಸಾಹಸ ಪಡಬೇಕಿತ್ತು. ನೌಕರರಿಗೆ ರಜೆಯ ದಿನಗಳನ್ನು ಪಡೆಯಲು ಕಷ್ಟಕರವಾಗಿತ್ತು. ನಿರಂತರವಾಗಿ 5 ವರ್ಷಗಳಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ನಿಯಮ ಮತ್ತು ಆದೇಶಗಳನ್ನು ಮಾಡಿಸಲಾಯಿತು ಎಂದರು. ರಾಜ್ಯ ನೌಕರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ರಾಮೇಗೌಡ, ಗೌರಿಬಿದನೂರು ತಾಲೂಕು ಅಧ್ಯಕ್ಷ ಎನ್ಆರ್ ಮಂಜುನಾಥ್ ಹಾಜರಿದ್ದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು.